ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ನೋಡಿ. ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ತೆಗೆದಿದ್ದೆ ಯಾಕೆ? ಅವ್ರನ್ನ ತೆಗೆದಿದ್ದೆ ಯಾಕೆ? ಸೇರ್ಸ್ಕೊಂಡಿದ್ದೆ ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ಎಷ್ಟಿದೆ? ಸೇರ್ಬೇಕಾಗಿದೆ ಹಣ. ಈ ಸದನ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸದನ ನಡೆಯಕ್ಕೆ ಬಿಡಲ್ಲ. ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಏನು ಉತ್ತರ ಕೊಡ್ತೀರಿ? ಅವರ ರಾಜೀನಾಮೆ 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ 1 ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಇದ್ಯಾವುದಕ್ಕೂ ಗೌರವ ಇಲ್ವಾ? ಗೌರವ ಇಲ್ವಾ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ತಾವು ದಯವಿಟ್ಟು ಇದನ್ನ ಪರಿಶೀಲನೆ ಅಧ್ಯಕ್ಷರು ಇದ್ರ ಬಗ್ಗೆ ತಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328 no allegation of a defamatory or ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಲೂಟಿ ಲೂಟಿ ಹಕ್ಕಿಲ್ಲ. ಲೂಟಿ 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 ಹೈಕೋರ್ಟ್ ಪ್ರಶ್ನೆ